ಯಾವ ಹೂವು ಯಾರ ಮುಡಿಕೋ ಭಾಗ 61. ವಿಕ್ರಮ್ ಕೇಳಿದ ಪ್ರಶ್ನೆಗೆ ಏನು ಹೇಳಬೇಕು ಅಂತ ಯೋಚಿಸ್ತಾ ನಿಂತಿದ್ದ ಸಾನ್ವಿಗೆ ಮತ್ತೆ ವಿಕ್ರಮ್ನ ಧ್ವನಿ ಎಚ್ಚರಿಸಿತು. ವಿಕ್ರಮ್, ಮಾತಾಡು ಸಾನ್ವಿ, ನಾನು ಮಾತಾಡೋದು ಕೇಳಿಸ್ತಿದ್ಯಾ ಎಂದ. ಸಾನ್ವಿ, ಪ್ಲೀಸ್ ಸರ್, ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ. ನಿಮ್ಮ ಯಾವ ಪ್ರಶ್ನೆಗೂ ನಾನು ಉತ್ತರ ಕೊಡೋಕ್ಕಾಗಲ್ಲ. ನಿಮ್ಮ ಮೇಲೆ ನನಗೆ ಯಾವ ರೀತಿ ಕೋಪ ಇಲ್ಲ. ನಾನಿನ್ನು ಬದುಕಿದ್ದೀನಲ್ಲ ಅಂತ ನನಗೆ ನನ್ನ ಮೇಲೇ ಕೋಪ. ನನಗೆ ಯಾರ ಹತ್ರನೂ ಮಾತಾಡೋಕ್ಕೆ ಇಷ್ಟ ಇಲ್ಲ. ನೀವು ಆಣೆ ಇಟ್ಟಿದ್ದೀರಾ ಅನ್ನೋ ಕಾರಣಕ್ಕೆ ಇಷ್ಟೊತ್ತು ಮಾತಾಡಿದೆ. ಇನ್ಮುಂದೆ ಯಾವ ಪ್ರಶ್ನೆನೂ ಕೇಳಬೇಡಿ. ನೀವು ಪರ್ಮಿಷನ್ ಕೊಟ್ಟರೆ ನಾನು ಫೋನ್ ಇಡ್ತೀನಿ. ಪ್ಲೀಸ್ ಪ್ಲೀಸ್ ಎಂದಳು. ಅವಳು ಹಾಗೆ ಮಾತಾಡಿದ್ದು ಕೇಳಿ ವಿಕ್ರಮ್ಗೆ ಯಾಕೋ ಮನಸ್ಸು ಭಾರ ಅನ್ನಿಸ್ತು. ಮತ್ತೆ ಅವಳನ್ನು ಯಾವ ಪ್ರಶ್ನೆ ಕೇಳೋಕೆ ಮನಸ್ಸಾಗಲಿಲ್ಲ. ಮನೆಗೆ ಹೋದ ಮೇಲೆ ಮಾತಾಡಿದರೆ ಆಯಿತು ಅಂದ್ಕೊಂಡು ಅವನೇ ಕಾಲ್ ಕಟ್ ಮಾಡ್ದ. ವಿಕ್ರಮ್ ಮುಖ ಪೆಚ್ಚಾಗಿದ್ದನ್ನು ನೋಡಿ ಪಂಕಜ್, ಯಾಕೋ ಏನಾಯಿತು? ಸಾನ್ವಿ ಅವರು ಏನಂದ್ರು? ಯಾಕೆ ಬೇಜಾರಾಗಿದೆಯಾ ಎಂದು ಕೇಳಿದ. ವಿಕ್ರಮ್, ಸಾನ್ವಿ ಯಾಕೋ ತುಂಬ ಡಿಪ್ರೆಸ್ ಆಗಿದ್ದಾಳೆ ಕಣೋ. ಅವಳು ಏನೂ ಮಾತಾಡೋದಿಲ್ಲ, ತುಂಬ ಫ್ರಸ್ಟ್ರೇಟ್ ಆಗಿದ್ದಾಳೆ. ಅವಳು ಮಾತಾಡಿದ್ದನ್ನು ಕೇಳಿ ನನಗೆ ಯಾವ ಪ್ರಶ್ನೆನೂ ಕೇಳಬೇಕು ಅನ್ನಿಸಲಿಲ್ಲ. ಕೇಳಿದ್ದು ಒಂದೇ ಪ್ರಶ್ನೆ, ಅದಕ್ಕೂ ಸರಿಯಾಗಿ ಉತ್ತರ ಕೊಡಲಿಲ್ಲ. ನನ್ನ ಮೇಲೆ ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂದಿದ್ದಕ್ಕೆ ನಿಮ್ಮ ಮೇಲೆ ನನಗೆ ಕೋಪ ಇಲ್ಲ, ನಾನು ಇನ್ನೂ ಬದುಕಿದ್ದೀನಲ್ಲ ಅಂತ ನನ್ನ ಮೇಲೆ ನನಗೆ ಕೋಪ ಅಂತ ಅಂದ್ಲು. ಅವಳು ಹಾಗೆ ಮಾತಾಡಿದ್ದು ಕೇಳಿ ನನಗೆ ತುಂಬ ಬೇಜಾರಾಗಿದೆ. ಫೋನ್ನಲ್ಲಿ ಬೇಡ, ಮನೆಗೆ ಹೋದ್ಮೇಲೆ ಡೈರೆಕ್ಟಾಗಿ ಅವಳ ಹತ್ರ ನಾನೇ ಮಾತಾಡ್ತೀನಿ ಎಂದ. ನಿತಿನ್, ಏನಾಯಿತು ಸಾನ್ವಿ ಅವರಿಗೆ? ಅವ್ರು ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ? ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟಪಡದೆ ಇರುವವರು ಇನ್ನು ನೀನು ಹೇಳಿದೆ ಅಂತ ನನ್ನನ್ನು ಮದುವೆ ಆಗೋಕ್ಕೆ ಒಪ್ಕೋತಾರಾ? ಯಾಕೋ ನನಗೆ ಭಯ ಆಗ್ತಿದೆ ಕಣೋ. ನಾವು ಅಂದ್ಕೊಂಡ ಹಾಗೆ ಎಲ್ಲ ನಡೆಯೋಕ್ಕೆ ಸಾಧ್ಯನಾ ಎಂದ. ಎಲ್ಲರೂ ಒಟ್ಟಿಗೆ ನಿತಿನ್ ಕಡೆ ನೋಡಿದರು. ಪಂಕಜ್, ನಿತಿನ್ ಪ್ಲೀಸ್ ಕಣೋ, ಎಲ್ಲ ಪ್ರಾಬ್ಲಮ್ಗಳನ್ನು ನಿನ್ನ ಮದುವೆಗೆ ಲಿಂಕ್ ಮಾಡಬೇಡ. ಸಾನ್ವಿ ವಿಕ್ರಮ್ ಮೇಲೆ ಯಾಕೆ ಕೋಪ ಮಾಡಿಕೊಂಡಿದ್ದಾರೆ ಅಂತ ಮೊದಲು ತಿಳ್ಕೊಂಡು ಆಮೇಲೆ ನಿನ್ನ ಮದುವೆ ವಿಷಯ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳಿದ್ದೀವಿ ತಾನೇ ಎಂದ. ನಿತಿನ್, ಸಾರಿ ಕಣ್ರೋ, ಮ್ಯಾಟರ್ ಇಷ್ಟೆಲ್ಲ ಸೀರಿಯಸ್ ಆಗಿದೆ ಅಂತ ಗೊತ್ತಿಲ್ಲ ಎಂದ. ವಿಕ್ರಮ್, ನೀನು ಯಾಕೆ ಸಾರಿ ಕೇಳ್ತೀಯ? ನನಗೆ ಸ್ವಲ್ಪ ಟೈಮ್ ಕೊಡು ಅಷ್ಟೇ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಆದಷ್ಟು ಬೇಗ ಸಾನ್ವಿನ ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ, ಓಕೆ ಎಂದ. ನಿತಿನ್ ನಾಚುತ್ತಾ ಓಕೆ ಎಂದ. ರಾಹುಲ್, ತುಂಬ ನುಲಿಬೇಡ ಕಣೋ, ಸೊಂಟ ಉಳುಕುತ್ತೆ ಎಂದ. ನಿತಿನ್, ಇತ್ತೀಚೆಗೆ ರಾಹುಲ್ನನ್ನು ನೋಡಿದ್ರೆ ಕೋಪ ಮಾಡ್ಕೋತಾನೆ, ಯಾವಾಗಲೂ ಸುಮ್ಮನೆ ಬೈತಿರ್ತಾನೆ ಎಂದ. ಪಂಕಜ್, ಓ ಹೌದಾ, ನಿನಗೆ ರಾಹುಲ್ ಯಾವಾಗಲೂ ಸುಮ್ಮನೆ ಬೈತಿರ್ತಾನಾ? ಪಾಪ ನೀನು ಏನು ತಪ್ಪು ಮಾಡಲ್ಲ ಅಲ್ವಾ, ಅಮಾಯಕ. ಈಗ ಬಾಯಿ ಮುಚ್ಕೊಂಡಿದ್ರೆ ಸರಿ. ಇಲ್ಲಿ ನಾವೇ ಟೆನ್ಷನಲ್ಲಿ ಒದ್ದಾಡ್ತಿದ್ದೀವಿ, ಮಧ್ಯೆ ಚೈಲ್ಡ್ ಥರ ಬಿಹೇವ್ ಮಾಡಿದರೆ ಕೊಂದ್ಬಿಡ್ತೀನಿ ಎಂದ. ನಿತಿನ್, ಸಾಕು ಬಿಡು, ಇನ್ನು ಎಷ್ಟಂತ ಬೈತೀಯ ಎಂದ. ವಿಕ್ರಮ್, ಬಿಡ್ರೋ ಸಾಕು, ಅವನನ್ನು ಎಷ್ಟು ಬೈದರೂ ಅವನಿಗೆ ಬುದ್ಧಿ ಬರಲ್ಲ. ನಿತಿನ್, ನೀನು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡೋದನ್ನು ಕಲಿ. ನಿನ್ನ ಸುತ್ತಮುತ್ತ ಇರೋರ ಲೈಫ್ನಲ್ಲಿ ಏನು ನಡೀತಿದೆ ಅನ್ನೋದನ್ನು ಗಮನಿಸಿ ಮಾತಾಡೋದನ್ನು ಕಲಿ. ಇನ್ನೊಂದು ವಿಷಯ, ಇನ್ನು 15 ಡೇಸ್ನಲ್ಲಿ ನಿಶಾ ಬರ್ತ್ಡೇ ಇದೆ. ಅವಳ ಬರ್ತ್ಡೇ ಪಾರ್ಟಿನ ಅರೇಂಜ್ ಮಾಡ್ತೀನಿ. ಅದಾದಮೇಲೆ ಎಸ್ಟೇಟ್ ಮನೆಯಲ್ಲಿ ಗೆಟ್ ಟುಗೆದರ್ ಮಾಡೋಣ. ನಿಶಾ ಬರ್ತ್ಡೇ ಮುಗೀಲಿ, ಆಮೇಲೆ ಅದರ ಬಗ್ಗೆ ಯೋಚನೆ ಮಾಡ್ತೀನಿ. ಆದಷ್ಟು ಬೇಗ ನಿತಿನ್ ಬಗ್ಗೆ ಸಾನ್ವಿಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸರಿ ಕಣ್ರೋ, ನಾನಿನ್ನು ಹೊರಡ್ತೀನಿ ಎಂದು ಹೇಳಿ ಹೊರಟ. ರಾಹುಲ್, ನಿತಿನ್, ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಕಣೋ. ವಿಕ್ರಮ್ ಲೈಫ್ನಲ್ಲಿ ಅವನಿಗೆ ಗೊತ್ತಾಗದೇ ಇರೋ ತುಂಬ ಪ್ರಾಬ್ಲಮ್ಸ್ ಇದೆ. ಪ್ಲೀಸ್ ಕಣೋ, ಯಾವಾಗಲೂ ಸಾನ್ವಿ ಜೊತೆ ಮದುವೆ ಅನ್ಬೇಡ. ಸಾನ್ವಿ ಮತ್ತು ಅವನ ಮಧ್ಯೆ ಇನ್ನೂ ಅಷ್ಟು ಬಾಂಡಿಂಗ್ ಇಲ್ಲ. ಇನ್ನು ವಿಕ್ರಮ್ ತಂದೆ ತಾಯಿ ಈ ವಿಷಯ ಹೇಳೋಕ್ಕಾಗಲ್ಲ. ಯಾಕೆ ಅಂತ ನಿಂಗೂ ಗೊತ್ತು. ಅವನಿಗೂ ಟೈಮ್ ಕೊಡು. ಇದು ನಮ್ಮಿಬ್ಬರ ಕಡೆಯಿಂದ ರಿಕ್ವೆಸ್ಟ್. ನಿನಗೆ ಗೊತ್ತಿಲ್ಲದೆ ಇರೋ ತುಂಬ ವಿಷಯಗಳಿದೆ, ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ, ಅದಕ್ಕೆ ನಾವು ಏನೂ ಹೇಳಲ್ಲ ಎಂದ. ನಿತಿನ್,
ಸಾರಿ ಕಣ್ರೋ, ಅದೇನಂತ ನನಗೂ ಹೇಳಿ, ಅದನ್ನು ಸಾಲ್ವ್ ಮಾಡೋಕ್ಕಾದರೆ ನಾವೇ ಪ್ರಯತ್ನ ಮಾಡೋಣ ಎಂದ. ಆಗ ಪಂಕಜ್, ಇಲ್ಲ ಈಗಲೇ ಬೇಡ, ಟೈಮ್ ಬಂದಾಗ ನಿನಗೇ ಗೊತ್ತಾಗುತ್ತೆ ಎಂದ. ನಿತಿನ್, ಅಂದರೆ ನಿಮಗೆಲ್ರಿಗೂ ಗೊತ್ತು, ನನಗೆ ಮಾತ್ರ ಗೊತ್ತಿಲ್ಲ. ನಾನು ಎಲ್ಲರಿಗಿಂತ ಕೊನೆಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಸೇರಿಕೊಂಡೆ. ಅದಕ್ಕೆ ಸಂಪೂರ್ಣವಾಗಿ ನನ್ನನ್ನು ನಿಮ್ಮ ಫ್ರೆಂಡ್ ಅಂತ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಆಯಿತು ಎಂದ ಬೇಸರದಲ್ಲಿ. ರಾಹುಲ್, ಆಗಲ್ಲ ಕಣೋ, ಮ್ಯಾಟರ್ ತುಂಬ ಸೀರಿಯಸ್. ಅದು ಸಾಲ್ವ್ ಆಗೋವರೆಗೆ ಯಾವುದೇ ಕಾರಣಕ್ಕೂ ವಿಕ್ರಮ್ಗೆ ಗೊತ್ತಾಗಲೇಬಾರ್ದು ಎಂದ. ನಿತಿನ್, ಹಾಗಿದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಕೂಡ ಇಲ್ಲ ಎಂದ. ಪಂಕಜ್, ನಂಬಿಕೆ ಇದೆ, ಮ್ಯಾಟರ್ ಅಷ್ಟು ಸೀರಿಯಸ್. ನೀನು ಚೈಲ್ಡ್ ಥರ ಆಡ್ತೀಯ, ಯಾವ ವಿಷಯದಲ್ಲೂ ಸೀರಿಯಸ್ನೆಸ್ಸೇ ಇಲ್ಲ. ಮೊದಲೇ ನಿನ್ನ ಬಾಯಿ ತಡೆಯಲ್ಲ, ವಟ ವಟ ಅಂತ ಎಲ್ಲ ವಿಷಯನೂ ಹೇಳ್ಬಿಡ್ತೀಯ. ನಿಜವಾಗ್ಲೂ ಲೈಫ್ನಲ್ಲಿ ಎಂತೆಂಥ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋ ಊಹೆ ಕೂಡ ನಿನಗಿಲ್ಲ ಎಂದ. ನಿತಿನ್, ನೀವು ಹೇಳೋದು ಕೇಳ್ತಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಪ್ಲೀಸ್ ಹೇಳ್ರೋ, ಮದರ್ ಪ್ರಾಮಿಸ್ ವಿಕ್ರಮ್ಗೆ ಹೇಳಲ್ಲ ಎಂದ. ಪಂಕಜ್, ಸರಿ, ನಿನ್ನ ಮೇಲೆ ನಂಬಿಕೆ ಇಟ್ಟು ಹೇಳ್ತೀನಿ ಎಂದು ನಿಶಾ ಬಗ್ಗೆ ಎಲ್ಲವನ್ನೂ ಹೇಳಿ ಫೋಟೋ ವಿಡಿಯೋ ಎಲ್ಲ ತೋರಿಸಿದ. ಅದನ್ನು ನೋಡಿ ನಿತಿನ್ ಶಾಕ್ ಆದವನಂತೆ, ಮೈ ಗಾಡ್, ಇವಳು ಇಂಥ ಮೋಸಗಾತಿನ? ಅದು ವಿಕ್ರಮ್ನಂಥವನಿಗೆ ಮೋಸ ಮಾಡ್ತಿದ್ದಾಳ? ನನಗೆ ನಂಬೋಕ್ಕಾಗ್ತಿಲ್ಲ. ನಾನು ಕೂಡ ಇವಳನ್ನು ಹುಡುಗನ ಜೊತೆ ಒಂದ್ಸಲ ಬೈಕಲ್ಲಿ ತಕ್ಕೊಂಡು ಹೋಗಿರೋದು, ಮತ್ತು ತುಂಬ ಸಲ ಕೆಫೆನಲ್ಲಿ, ಆಮೇಲೆ ಇನ್ನೆಲ್ಲೋ ನೋಡಿದ್ದೆ, ನೆನಪು ಬರ್ತಿಲ್ಲ. ಅವರು ಅವಳ ಫ್ರೆಂಡ್ಸ್ ಇರ್ಬೋದು ಅಂತ ಯಾರಿಗೂ ಹೇಳಲಿಲ್ಲ ಎಂದ. ರಾಹುಲ್, ಅದಕ್ಕೆ ನಿನ್ನ ಚೈಲ್ಡ್ ಅನ್ನೋದು. ಫ್ರೆಂಡ್ ಯಾರು ಬಾಯ್ ಫ್ರೆಂಡ್ ಯಾರು ಅನ್ನೋ ವ್ಯತ್ಯಾಸ ಗೊತ್ತಿಲ್ಲ ನಿನಗೆ. ನೀನು ನೋಡಿದವರಲ್ಲಿ ನಾನು ತೋರಿಸಿದ ಫೋಟೋದಲ್ಲಿ ವಿಡಿಯೋದಲ್ಲಿ ಯಾರಾದರೂ ಇದ್ದಾರಾ ಎಂದ. ನಿತಿನ್, ಪ್ರತಿ ಸಾರಿ ನೋಡಿದಾಗ ಒಬ್ಬ ಹುಡುಗ ಏನಿರಲಿಲ್ಲ, ಬೈಕಲ್ಲಿ ನೋಡಿದವನು ಬೇರೆ, ಕೆಫೆನಲ್ಲಿ ಬೇರೆ ಹುಡುಗ ಎಂದ. ಪಂಕಜ್, ನಾನು ಕೂಡ ಒಂದ್ಸಲ ನೋಡಿದ್ದೆ, ಆದರೆ ವಿಕ್ರಮ್ಗೆ ಹೇಳಿದ್ರೆ ಏನು ಅನ್ಕೋತಾನೋ ಅಂತ ಸುಮ್ಮನಾಗಿದ್ದೆ. ನಿಶಾ ಬೇರೆಯವರ ಜೊತೆ ಇರೋದನ್ನು ವಿಕ್ರಮ್ ಕಣ್ಣಾರೆ ನೋಡಿದ್ರು ವಿಕ್ರಮ್ಗೆ ಊರಲ್ಲಿಲ್ಲ ಅಂತ ಸುಳ್ಳು ಹೇಳಿದ್ದಾಳೆ ಅಂತ ಕೇಳಿ ಇನ್ನೂ ಸುಮ್ಮನೆ ಇರೋದು ಸರಿಯಲ್ಲ ಅಂದ್ಕೊಂಡು ನಾವು ನಿಶಾ ಬಗ್ಗೆ ಎಲ್ಲ ಸಾಕ್ಷಿ ಕಲೆ ಹಾಕೋ ಕೆಲಸ ಡಿಟೆಕ್ಟಿವ್ ಪ್ರೀತಮ್ಗೆ ಕೊಟ್ಟಿರೋದು. ನಾನು ತೋರಿಸಿದ ವಿಡಿಯೋ ಅವನ ಅಸಿಸ್ಟೆಂಟ್ ಕಲೆಕ್ಟ್ ಮಾಡಿರೋದು ಎಂದ. ನಿತಿನ್, ನನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ನಡೀತಾ? ನಾನು ನಿಮ್ಮ ಜೊತೆ ಸೇರ್ಕೋತೀನಿ. ಆ ನಿಶಾ ಬಗ್ಗೆ ನನಗೂ ಏನಾದರೂ ಸಾಕ್ಷಿ ಸಿಕ್ಕಿದ್ರೆ ಕಲೆಕ್ಟ್ ಮಾಡ್ತೀನಿ ಎಂದ. ಪಂಕಜ್, ನಿತಿನ್ ಪ್ಲೀಸ್, ನೀನು ಪತ್ತೇದಾರಿ ಕೆಲಸ ಮಾಡೋಕ್ಕೆ ಹೋಗಬೇಡ. ಏನಾದರೂ ಎಡವಟ್ಟು ಮಾಡಿ ನಿಶಾಗೆ ಸ್ವಲ್ಪ ಸುಳಿವು ಸಿಕ್ಕರೂ ಅವಳು ತುಂಬ ಅಲರ್ಟ್ ಆಗ್ತಾಳೆ. ಅದಕ್ಕೆ ನಿನಗೆ ಯಾವ ವಿಷಯ ಹೇಳೋಕ್ಕೂ ಭಯ ಎಂದ. ನಿತಿನ್, ಇಲ್ವೋ, ನಾನು ಯಾವ ಎಡವಟ್ಟು ಮಾಡಲ್ಲ, ಫಾಲೋ ಮಾಡಲ್ಲ. ನಾನೇನಾದರೂ ನೋಡಿ ಹಾಗೆ ಸಾಧ್ಯ ಆದರೆ ಗೊತ್ತಾಗದೇ ಇರೋ ಥರ ಫೋಟೋ ಅಥವಾ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಯಾಕಂದರೆ ಅವಳು ಯಾವಾಗಲೂ ನಮ್ಮ ಮನೆಗೆ ಹತ್ರ ಇರೋ ಕೆಫೆಗೆ ಬರ್ತಾಳೆ, ನೋಡಿದ್ದೀನಿ ಎಂದ. ಮುಂದೇನು? ಹಾಗಾದರೆ ಎಲ್ಲರೂ ಸೇರಿ ನಿಶಾ ಮುಖವಾಡ ಕಳಚಿ ವಿಕ್ರಮ್ ಜೀವನನ ಸರಿ ಮಾಡ್ತಾರಾ? ಸಾನ್ವಿ ತನ್ನ ಪ್ರೀತಿ ಹೇಳ್ಕೊಳ್ಳೋ ಧೈರ್ಯ ಮಾಡ್ತಾಳಾ? ಕತೆಗಾಗಿ ಕಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.